ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅತ್ಯುತ್ತಮವಾದ ರುಚಿಕರವಾದ ರಸಗುಲ್ಲ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರಸಗುಲ್ಲನ ತುಂಬರು ಎಲ್ಲರೂ ಕೂಡ ತಿಂದಿರ್ತಾರೆ. ಇದಂತೂ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ 1 ರೂಪಾಯಿಗೆ 4 ಅಂತ ತಗೊಂಡು ತಿನ್ನುವ. ನೀವು ಕೂಡ ಎಲ್ಲರೂ ಕೂಡ ತಿಂದಿರ್ತೀರ ಈ ರಸಗುಲ್ಲನ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಈಗ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಕಾರ್ನ್ಫ್ಲೋರು, ಸಕ್ಕರೆ 1 ಬೌಲು, ಇದು ಫುಡ್ ಕಲರು ಆರೆಂಜ್ ಕಲರ್ ತಗೊಂಡಿದ್ದೀನಿ ನಾನು ಎಣ್ಣೆ ಕರಿಯೋದಕ್ಕೋಸ್ಕರ. ಬೇಕಿಂಗ್ ಪೌಡರು, ಉಪ್ಪು, ಏಲಕ್ಕಿ ಕಾಯಿ ಪುಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ನಾನು 1 ಬೌಲ್ ತೊಗೊಂಡಿದ್ದೀನಿ ಸ್ಟೀಲ್ದು. ಇದಕ್ಕೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು ಎಲ್ಲ ಹಾಕ್ಕೊಳಲ್ಲ, 1-2 ಸ್ಪೂನ್ ಅಷ್ಟೇ ನಾನು ಕಾರ್ನ್ಫ್ಲೋರ್ ಹಾಕ್ಕೊತೀನಿ. 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು. ಉಪ್ಪು ಅಷ್ಟೇ, ಬರೀ 1 ಚಿಟಿಕೆ ಆಗೋಷ್ಟು ಅಷ್ಟೇ ತೊಗೋತೀನಿ, ಜಾಸ್ತಿನೂ ಹಾಕಲ್ಲ. ಬೇಕಿಂಗ್ ಪೌಡ್ರು, ಇದು ಕೂಡ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಫುಡ್ ಕಲರು, ಇದು ಕೂಡ ಸ್ವಲ್ಪನೇ ಹಾಕ್ಕೋತೀನಿ. ಈಗೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿಲ್ದೇ ಇದ್ದಂಗೆ ಚೆನ್ನಾಗಿ ಎಲ್ಲ ಕಲಿಸ್ಕೊಂಡು ಎಲ್ಲನೂ ಮಿಕ್ಸ್ ಆಗಬೇಕು. ಈಗ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ತುಂಬ ಒಂದೇ ಸಲ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾವು ಚಪಾತಿ ಅದಕ್ಕೆ ಬರಬೇಕು. ನಾವು ಚಪಾತಿ ಎಲ್ಲ ಕಲಿಸ್ಕೊತೀವಲ್ಲ ಆ ಥರ ಇರಬೇಕು. ತುಂಬ ತೆಳ್ಳಗಾಗ್ಬಿಟ್ರೆ ಸರಿ ಇರಲ್ಲ, ಅದು ನೀಟಾಗಿ ಬರೋದೇ ಇಲ್ಲ. ನೋಡಿ ಈಗ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದು ನಮ್ಮ ಕೈಗೆ ಅಂಟುತ್ತೈತೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಟ್ಟು ಇಡಬೇಕು. ಇದೊಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು. ಇದನ್ನೀಗ ಸೈಡ್ಗೆ ಇಟ್ಬಿಡೋಣ. ಇದಾಗುತ್ತೆ, ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಲಿ. ಈಗ ನಾನು ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಸಕ್ಕರೆಯ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ಕರಗೋದಕ್ಕೋಸ್ಕರ ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಸಕ್ಕರೆ ತುಂಬ ಚೆನ್ನಾಗಿ ಕರಗಬೇಕು, ಎಲ್ಲನೂ ನೀಟಾಗಿ. ಇದು ಸಕ್ಕರೆ ಕರಗಿ ಒಂದೆಳೆ ಪಾಕ ಬರಬೇಕು. ಒಂದೇ ಎಳೆ ಬಂದರೆ ಸಾಕು, ಜಸ್ಟ್ ಒಂದೆಳೆ ಬಂದರೆ ಚೆನ್ನಾಗಿ. ಇದು ಬೇಗನೂ ಕೂಡ ಆಗುತ್ತೆ, ಟೈಮೇನು ಹಿಡಿಯಲ್ಲ. ಬನ್ನಿ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ನೋಡಿ, ಈ ಥರ ಬಿಟ್ಟರೆ ನೀಟಾಗಿ ಬರ್ತಾಯಿದೆ ಒಂದೇ ಎಳೆ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಕೈಲಿ ಹಿಂಗೆ ಅಂಟಿದ್ರೆ ಗೊತ್ತಾಗುತ್ತೆ. ಒಂದೆಳೆ ಬಂದರೆ ಸಾಕು, ಇಷ್ಟು ಬಂದಿದ್ರೆ ಸಾಕು. ಇದಕ್ಕೆ ನಾನೀಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಇದು ಜ್ಯೂಸಿ ಥರ ಆಗಲಿ ಅಂತ ಅಷ್ಟೇ. ನಿಂಬೆಹಣ್ಣು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಸೈಡ್ಗಿಟ್ಟು ನಾವು ರಸಗುಲ್ಲನೆಲ್ಲ ಕಲಿಸ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ನಾನು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ. ಜಸ್ಟ್ ಕರಗಿದ್ರೆ ಸಾಕು, ಬಿಸಿ ಇರುವಾಗ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ, ಸ್ಮೆಲ್ಗೋಸ್ಕರ ಹಾಕ್ತಾ ಇರೋದು. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಬನ್ನಿ ಈಗ ಹಿಟ್ಟು ಕಲಸಿರೋ ಅಂಥದ್ದು ತುಂಬ ಸ್ಮೂತಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಮೆತ್ತಗಿದೆ, ತುಂಬ ಸ್ಮೂತಾಗಿ ಆಗಿದೆ. ಈಗ ಇದನ್ನು ಸೈಡ್ಗಿಟ್ಟು ಚಪಾತಿ ಮಣೆಯಲ್ಲಿ ಒಂದು ಚಪಾತಿ ಮಣೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ
ಮೈದಾ ಹಿಟ್ಟು ಹಾಕೋಣ. ಹಾಕ್ಕೊಂಡು ಹಿಟ್ಟನ್ನ ಸ್ವಲ್ಪನೇ ಈ ಥರ ಲಟ್ಟಿಸ್ಕೋಬೇಕು. ಇದು ತುಂಬ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ದಪ್ಪನೇ ಇರಬೇಕು, ಒಂದು ಸ್ವಲ್ಪ ದಪ್ಪಕ್ಕೆ ಇರಬೇಕು. ಈ ಥರ ಹೊತ್ಕೊಬಿಟ್ಟು ಒಂದು ಕ್ಯಾಪ್ನ ಸಹಾಯದಿಂದ ನಾವು ಈ ಥರ ಶೇಪ್ ಮಾಡ್ಕೋಬೇಕು. ಕ್ಯಾಪ್ ಅಂತೂ ಇದ್ದೇ ಇರುತ್ತೆ ಮನೇಲಿ, ಯಾವುದಾರ ಕ್ಯಾಪು ಸ್ಪ್ರೈಟು ಅಥವಾ ಜ್ಯೂಸಿನ ಕ್ಯಾಪ್ ಇದ್ದೇ ಇರುತ್ತೆ. ಆ ಥರ ಕ್ಯಾಪಿನ ಸಹಾಯದಿಂದ ಈ ಥರ ಎಲ್ಲ ರೌಂಡಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕ್ಯಾಪಿನ ಸಹಾಯದಿಂದ ಈ ಥರ ರೌಂಡಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನೆಲ್ಲ ನಾವು ಈ ಥರ ತಕ್ಕೋಬೇಕು. ಈಗೆಲ್ಲ ನಾವು ಒಂದೊಂದನ್ನೇ ಈ ಥರ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಎಲ್ಲನೂ ಅದೇ ಥರ ಮಾಡ್ಕೋಬೇಕು. ನಿಮಗೆಲ್ಲ ಉಂಡೆ ಥರ ಬೇಕು ಅಂದರೆ ಅದನ್ನು ಕೂಡ ಒಂದು ಮೀಡಿಯಮಲ್ಲಿ ಉಂಡೆ ಥರನೂ ಹಾಕ್ಕೋಬೋದು. ಆದರೆ ಈ ಥರ ಮಾಡೋದ್ರಿಂದ ಈಸಿ ಆಗುತ್ತೆ ಅಂತ ನಾನು ಈ ಥರನೇ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ಥರ ಎಲ್ಲ ರೌಂಡು ಹೊತ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಎಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಬನ್ನಿ ಈಗ ಇದನ್ನು ಎಣ್ಣೆಲಿ ಕರಿಯೋಣ. ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಕರಿಯೋಕ್ಕಾಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ತುಂಬ ಜಾಸ್ತಿ ಓವರ್ ಬಿಸಿ ಮಾಡ್ಕೊಂಡೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಬಿಸಿ ಆದಾಗ ಹಾಕಬೇಕು. ಇದೊಂದು ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ನೋಡಿ. ಒಂಚೂರು ಹಾಕ್ತಾಯಿದ್ದೀನಿ, ಮೇಲಕ್ಕೆ ಎದ್ದು ಬರ್ತಾ ಇದೆ. ಹಂಗಾಗಿದ್ರೆ ಎಣ್ಣೆ ಕಾದಿದೆ ಅಂತ. ತುಂಬ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಎಲ್ಲನೂ ಹಾಕ್ಕೋಬೇಕು ಒಂದೊಂದನ್ನೇ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸೋಕ್ಕೋದ್ರೆ ಒಳಗಡೆ ಬೆಂದೇ ಇರಲ್ಲ, ಮೇಲೆ ಬೆಂದಿರುತ್ತೆ ಅಷ್ಟೇ, ಒಳಗೆ ಬೆಂದಿರಲ್ಲ. ಈಗ ಒಂದೊಂದನ್ನೇ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಾಗ ಮೇಲೆ ಎದ್ದು ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ ಕೂಡ. ಈಗ ಇದನ್ನೆಲ್ಲ ರೆಡಿಯಾಗಿದೆ. ಇದನ್ನೆಲ್ಲ ಎತ್ಕೊಳ್ಳೋಣ. ಅದು ಮೇಲೆ ತೇಲ್ ಬಂದಿದೆ ಅಂದರೆ ಸ್ವಲ್ಪ ಆಗಿದೆ ಅಂತ, ಇನ್ನು ಒಳಗಡೆ ಬೆಂದಿರಲ್ಲ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇನ್ನು ಉಳಿದಿರೋಂಥದ್ದನ್ನು ಕೂಡ ಇದೇ ಥರ ಕರ್ಕೊಂಡು ಎಲ್ಲ ಎತ್ಕೋಬೇಕು. ಈಗ ಎಲ್ಲನೂ ಈ ರೀತಿ ಕರ್ಕೊಂಡು ಎತ್ಕೊಂಡಿದ್ದೀನಿ. ಇದನ್ನು ಸಕ್ಕರೆ ಪಾಕ ಬಿಸಿ ಇರುವಾಗಲೇ, ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಕಬೇಕು. ಇದೊಂದು 5 ನಿಮಿಷ ಆದರೆ ಸಾಕು. ಇದೊಂದು 5 ನಿಮಿಷ ಆಗಬೇಕು. 5 ನಿಮಿಷ ರಸ ಕುಡಿಯುತ್ತದೆ. ರಸ ಎಲ್ಲ ಹೀರ್ಕೊಂಡಾದಮೇಲೆ ಇದನ್ನು ಇಮಿಡಿಯೇಟಾಗಿ ತೆಗೆದುಬಿಡಬೇಕು. ನೋಡಿ ಫ್ರೆಂಡ್ಸ್, ರಸಗುಲ್ಲ ಪಾಕದಿಂದ ತೆಗೆದಿದ್ದೀನಿ ನೋಡಿ. ಚೆನ್ನಾಗಾಗಿದೆ. ನಮಗೆ ಸೇಮ್ ಅಂಗಡಿಲಿ ಹೇಗೆ ಸಿಗುತ್ತೋ ಅದೇ ರುಚಿ ಇದೆ. ಟೇಸ್ಟ್ ಕೂಡ, ರಸ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ. ಓಕೆ, ನಮ್ಮ ಚಿಕ್ಕ ವಯಸ್ಸಲ್ಲಿ ತಿಂತಾ ಇರೋ ರಸಗುಲ್ಲ ತುಂಬಾ ಚೆನ್ನಾಗೇ ಬಂದಿದೆ. ಓಕೆ, ಈ ರಸಗುಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.